ಈಗ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಬರುತ್ತೆ. ಜೊತೆಗೆ ನೂತನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಇದೆ ಹೈ ಟೆನ್ಷನ್ ಆಗಿರುವಂತದ್ದು. ಸಂಖ್ಯಾಬಲ ತೋರಿಸಲೇಬೇಕಾದ ಒತ್ತಡದಲ್ಲಿ ಬಿಜೆಪಿ ಇದೆ. ಪ್ರಮಾಣ ಪತ್ರವೊಂದನ್ನು ನಾವು ರಾಜ್ಯಪಾಲರಿಗೆ ಈಗಾಗಲೇ ನೀಡಿದ್ದೀವಿ ಅಂತ ಬಿಎಸ್ವೈ ಪರವಾಗಿ ಈಗಾಗಲೇ ರಾಜ್ಯಪಾಲರ ಪರ ವಾದ ಮಂಡಿಸಿದಂತಹ ರೋಹಟಗಿ ನ್ಯಾಯಾಲಯದ ಮುಂದೆ ಇಟ್ಟಿದ್ರು. ಅಂದ್ರೆ ರಾಜ್ಯಪಾಲರಿಗೆ ಬಿಎಸ್ವೈ ಒಂದು ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಅಂತ. ಆದ್ರೆ ಅದರ ಸತ್ಯಾಸತ್ಯತೆ ಏನಿದೆ, ಅದರ ನಿಜಾಂಶ ಏನಿದೆ ಅದನ್ನ ತೋರ್ಪಡಿಸಬೇಕು ಅಂದ್ರೆ ಆ ಪ್ರಮಾಣ ಪತ್ರವನ್ನ ನಮ್ಮ ಮುಂದೆ ಹಾಜರುಪಡಿಸಿ ಅಂತ ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸಿತ್ತು. ಆ ಪ್ರಮಾಣ ಪತ್ರ ಈಗ ನ್ಯಾಯಾಲಯದ ಮುಂದೆ ಬರಬೇಕು. ಹಾಗಾಗಿ ಆ ತೀರ್ಪಿನ ಬಗ್ಗೆ ಆತಂಕ ಇದೆ. ನಿನ್ನೆ ತಡರಾತ್ರಿವರೆಗೂ ಖಾಸಗಿ ಹೋಟೆಲ್ನಲ್ಲಿ ಬಿಎಸ್ವೈ ಪ್ರಮುಖರೊಂದಿಗೆ ಸಭೆ ನಡೆಸ್ತಾ ಇದ್ರು. ಶಾಸಕರ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಬೇಕಾದ ತಂತ್ರಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಎಸ್, ಬಿಎಸ್ವೈ ಟೆನ್ಷನ್ ಕುರಿತಾಗಿ ಹಾಗೂ ಅವರ ಕಾರ್ಯತಂತ್ರದ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೀಡೋದಕ್ಕೆ ಬಿಎಸ್ವೈ ನಿವಾಸದಿಂದ ಮುನಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿ, ಒಂದು ಕ್ಲಿಯರ್ ಆಗಬೇಕಾಗಿರುವಂತಹದ್ದು ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆ ಇರುವಂತಹದ್ದು 104 ಶಾಸಕರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಪ್ರಮಾಣ ಪತ್ರದಲ್ಲಿ ತೋರಿಸಬೇಕಾ ಅಥವಾ ಬಹುಮತ ಇದೆ ಅನ್ನೋದನ್ನ ನ್ಯಾಯಾಲಯಕ್ಕೆ ತೋರಿಸಬೇಕಾ ಅನ್ನೋದರ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್, ಆದ್ರೆ ಸದ್ಯಕ್ಕಂತೂ ಒತ್ತಡದಲ್ಲಿ ಬಿಎಸ್ವೈ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ಏನೆಲ್ಲ ಕಾರ್ಯತಂತ್ರಗಳು ನಡೀತಾ ಇದೆ? ಎಸ್ ಭಾವನಾ, ಏನಂದ್ರೆ ಇವತ್ತು BS ಯಡಿಯೂರಪ್ಪನವರು ಏನು ತಡರಾತ್ರಿವರೆಗೂ ಏನು ಬಿಜೆಪಿ ಪ್ರಮುಖ ನಾಯಕರೊಂದಿಗೆ ಏನು ಚರ್ಚೆ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಂಡ್ರೆ ನಾವು ಬಹುಮತ ಪಡಿಸಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಕುರಿತು ಬಿಜೆಪಿಯ ಪ್ರಮುಖ ನಾಯಕರೊಂದಿಗೆ ಮತ್ತು ಕಾನೂನು ತಜ್ಞರೊಂದಿಗೂ ಕೂಡ ಏನು ತಡರಾತ್ರಿವರೆಗೂ ಏನು ಖಾಸಗಿ ಹೋಟೆಲ್ನಲ್ಲಿ ಏನು ಚರ್ಚೆ ನಡೆಸಿರುವಂಥ ರಾತ್ರಿಯೆಲ್ಲ ಕೂಡ ಏನು BS ಯಡಿಯೂರಪ್ಪನವರು ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೆಸಿದ್ದು ಬೆಳಗ್ಗೆ ಅಷ್ಟೇ ಏನು ತಮ್ಮ ನಿವಾಸಕ್ಕೆ ಆಗಮಿಸಿರುವಂಥದ್ದು ಒಂದು ರೀತಿಯಲ್ಲಿ BS ಯಡಿಯೂರಪ್ಪನವರಿಗೆ ಒಂದು ರೀತಿ ತಳಮಳ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರ್ಕಾರವನ್ನ ಏನು ಈಗಾಗಲೇ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿರೋ ಹಿನ್ನೆಲೆಯಲ್ಲಿ ಬಹುಮತ ಸಾಬೀತುಪಡಿಸಲಿಕ್ಕೆ ಏನು ಒಂದು ದೊಡ್ಡ ಸವಾಲಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಅದು ಅಲ್ಲದೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇವತ್ತು ಇರುವ ಹಿನ್ನೆಲೆಯಲ್ಲಿ ಆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಮತ್ತು ಬಹುಮತ ಸಾಬೀತುಪಡಿಸಲಿಕ್ಕೆ ಯಾವ್ಯಾವ ತಂತ್ರಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಏನು ಬಿಜೆಪಿ ಪ್ರಮುಖರ ಜೊತೆ ಏನು ಸಭೆ ನಡೆಸಿರುವಂಥದ್ದು. ಇದಲ್ಲದೆ ಕಾನೂನಾತ್ಮಕವಾಗಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಈಗಾಗಲೇ ಏನು ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೆಸಿದ್ದಾರೆ. ಭಾವನಾ.